ಏನು ಬಿಜೆಪಿಯ ಸ್ನೇಹಿತರುಗಳು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ಮಂಡ್ಯದವರು ನೀವು ಮಾಡಿದ್ದೀರಿ, ಚಡ್ಡಿ ಮೆರವಣಿಗೆ ಮಾಡಿದ್ದೀರಿ. ಹಿಂದೆ ನೆನಪಿದ್ಯಾ? ಹಿಂದೆ ಚಡ್ಡಿ ಮೆರವಣಿಗೆ ಆಗಿತ್ತು. ಎಸ್.ಎಂ. ಕೃಷ್ಣರವರು ಪಾದಯಾತ್ರೆ ಮಾಡಿದ್ರು ಕಾವೇರಿಗೋಸ್ಕರ. ನಾವು ಪಾದಯಾತ್ರೆ ಮಾಡಿದ್ದು ಮೇಕೆದಾಟಿಗೋಸ್ಕರ. ಮೇಕೆದಾಟು ಯಾರಿಗೋಸ್ಕರ? ನಿಮ್ಗೋಸ್ಕರ ಮೇಕೆದಾಟು. ಇವತ್ತು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ಅಂತ ಹೇಳಿ ನಮ್ಮ ಸ್ನೇಹಿತರುಗಳೆಲ್ಲ ತಿಳಿಸಿದ್ರು. ಈಗ ಕಾವೇರಿ ನೀರಿಗೋಸ್ಕರ ಈಗ ಅವ್ರಿಗೆ 177 TMC ನೀರು ಬಿಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಮೊನ್ನೆ ಕುಮಾರಸ್ವಾಮಿ ಮೀಟಿಂಗ್ ಕರೆದಿದ್ದು ಅವ್ರನ್ನ, ಬಿಜೆಪಿ ಅವ್ರನ್ನೆಲ್ಲ ಬರ್ರಪ್ಪ ನಿಮಿಷ ರವಿ ಮೀಟಿಂಗ್ ಕರೆದಿದ್ದೆ ನಾವು. ಮಳೆ ಬರಲಿಲ್ಲ, ಏನ್ ಮಾಡ್ಬೇಕು ಅಂತ ಕೇಳಕ್ಕೆ. ನಾನೇನೋ ದ್ರಾಕ್ಷಿ ಗೋಡಂಬಿ ತಿನ್ನಕ್ ಬರ್ಬೇಕಾ ಅಂತ ಕೇಳಿದ್ರು. ಇರ್ಲಿ ಪಾಪ, ಟೈಮ್ ಇರ್ಲಿಲ್ಲ ಅವ್ರಿಗೆ. ಪಾಂಡವಪುರದಲ್ಲ ಎಲ್ಲೋ ಬಾಂಡ್ ಊಟ ಇತ್ತು, ಅದು ಇಂಪಾರ್ಟೆಂಟ್ ಇತ್ತು. ನಿಮ್ ಕಾವೇರಿ ನೀರು ಇಂಪಾರ್ಟೆಂಟ್ ಇರ್ಲಿಲ್ಲ. ಇಲ್ಲಿ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ನಮ್ಮ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೂ 49 TMC ಬಿಡಬೇಕು ಅಂತ ಹೇಳಿ ಲೆಕ್ಕಾಚಾರ ಇಟ್ಟಿದೆ. ಈಗ ನಾವು 148 TMC ನೀರನ್ನ ತಮಿಳುನಾಡಕ್ಕೆ ಬಿಟ್ಟಿದ್ದೀವಿ. ಇಲ್ಲಿಗೆ ಬಿಳಗೊಂಡ್ಲಕ್ಕೆ ಬಿಟ್ಟಿದ್ದೀವಿ. ಎಕ್ಸ್ಟ್ರಾ 99 TMC ಬಿಟ್ಟಿದ್ದೀವಿ. ಈಗಾಗಲೇ 64 TMC ಸಮುದ್ರಕ್ಕೆ ಹೋಗಿದೆ. ಈಗ ಮೇಕೆದಾಟಿಗೆ ಪಾದಯಾತ್ರೆ ಮಾಡಕ್ಕೆ ಹೊರಟಿದ್ ಯಾಕಪ್ಪ ಅಂದ್ರೆ ಈ ಎಕ್ಸ್ಟ್ರಾ ನೀರು ಹೋಯ್ತಲ್ಲ, ಅದನ್ನ ತಡೆಗಟ್ಟಕ್ಕೋಸ್ಕರ 66 TMC ನಿಲ್ಲಿಸಿ ಈ ನಮ್ಮ ಕಾವೇರಿ ಜಲಾನಯ ಪ್ರದೇಶದ ಜನರಿಗೆ ನೀರು ಕೊಡಬೇಕು ಅಂತ ಹೇಳಿ ಈ ಪಾದಯಾತ್ರೆಯನ್ನ ನಾವು ಮಾಡಿದ್ದೀವಿ.